ಶಾಸಕರ ಬೆನ್ನಲ್ಲೇ ಸಚಿವ ಸ್ಥಾನಕ್ಕೆ ಹೊಸ ಶಾಸಕರು ಕೂಡ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ಮೊದಲು ಮತ್ತು ಎರಡನೇ ಬಾರಿಗೆ ಗೆದ್ದಂತಹ 5 ಜನರಿಗೆ ಅವಕಾಶವನ್ನ ಕೊಡಬೇಕು. ಡಿಕೆಶಿ ನಿವಾಸದ ಬಳಿ ದರ್ಶನ್ ಧ್ರುವನಾರಾಯಣ್ ಕೊಟ್ಟಂತಹ ಹೇಳಿಕೆ ಇದು. ನೂತನವಾಗಿ ಆಯ್ಕೆಯಾದಂತಹ ಶಾಸಕ, ಇದರಿಂದ ಯುವಕರಿಗೂ ಆದ್ಯತೆ ಕೊಟ್ಟಂಗಾಗತ್ತೆ. ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಡಿಕೆ ಶಿವಕುಮಾರ್ ಅವರ ನಿವಾಸದ ಮುಂಭಾಗದಲ್ಲಿ ಮಾತನಾಡಿರೋದು. ಈಗ ತಾನೇ ನಾವು ಶಿವಗಂಗಾ ಬಸವರಾಜ್ ಅವರು ಕೂಡ ಇದೇ ಆಂಗಲ್ನಲ್ಲಿ ಮಾತನಾಡಿದ್ದನ್ನು ಕೇಳಿಸ್ಕೊಂಡು ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಮಾತನಾಡಿಸಿದ್ರು. ಏನು ಹೇಳಿದ್ರು ಅಂತ ನೋಡೋಣ. ಹಿರಿಯ ಶಾಸಕರ ಬೆನ್ನಲ್ಲೇ ಇದೀಗ ಹೊಸ ಶಾಸಕರು ಕೂಡ ಸಚಿವ ಸ್ಥಾನಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಇದ್ದಾರೆ. ಮಾತನಾಡ್ತೀನಿ ಸರ್, ಯಾವ ಮಾನದಂಡದ ಆಧಾರದ ಮೇಲೆ ಹೊಸಬ್ರಿಗೆ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದೀರಾ? ಈ ಮಾನದಂಡ ಅಂತಲ್ಲ, ಈಗಾಗಲೇ ನಿಮಗೂ ಕೂಡ ಗೊತ್ತಿದೆ. ಈ ಹಿಂದೆ ಮೊದಲನೇ ಬಾರಿ ಮತ್ತು ಎರಡನೇ ಬಾರಿ ಗೆದ್ದಿರೋಂಥ ಶಾಸಕರುಗಳು ನೇರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಹೈಕಮಾಂಡ್ಗೆ ಪತ್ರವನ್ನು ಕೂಡ ಲಿಖಿತವಾಗಿ ಬರೆದು ಮೊದಲನೇ ಬಾರಿ ಮತ್ತು ಎರಡನೇ ಬಾರಿ ಆಯ್ಕೆಯಾಗಿರೋ ಶಾಸಕರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದಂಥದ್ದು ಮಾಧ್ಯಮದಲ್ಲೆಲ್ಲ ಪ್ರಸಾರ ಆಗಿತ್ತು. ಸೊ ಈಗಾಗಲೇ ನಾವು ಪಕ್ಷದ ವರಿಷ್ಠ ಗಮನಕ್ಕೂ ಕೂಡ ಇದರ ಬಗ್ಗೆ ವಿಚಾರದ ಬಗ್ಗೆ ನಾವು ತಂದಿದ್ದೇವೆ. ಪಕ್ಷದ ವೇದಿಕೆಯಲ್ಲಿ ಕೂಡ ಚರ್ಚೆ ಆಗಿದೆ. ಇಂಥ ಸಮಯದಲ್ಲಿ ಹೊಸೊಬ್ರಿಗೂ ಕೂಡ ಒಂದು ಅವಕಾಶ ಆಯಿತು ಅಂತಂದರೆ ಸಚಿವ ಸಂಪುಟದಲ್ಲಿ ಹೊಸ ಉರುಪು ಬಂದಂಗೆ ಆಗ್ತದೆ. ಜೊತೆಗೆ ಗವರ್ನೆನ್ಸ್ಗೂ ಕೂಡ ಸಾಕಷ್ಟು ಇದರಿಂದ ಅನುಕೂಲ ಆಗ್ತದೆ. ಜೊತೆಗೆ ನಮ್ಮ ಪಕ್ಷದ ಸಂಘಟನೆಗೂ ಕೂಡ ಇದು ಹೆಲ್ಪ್ ಆಗ್ತದೆ ಅನ್ನೋದು ಎಲ್ಲರ ಅಭಿಪ್ರಾಯ. ಸರ್, ಈಗ ನಿಮ್ಮ ತಂದೆಯವರು ಕೂಡ ಪಕ್ಷದಲ್ಲಿ KPCC ಅಧ್ಯಕ್ಷ ಆಗಿದ್ದು, ಕಾರ್ಯಾಧ್ಯಕ್ಷ ಆಗಿದ್ರು, 3-4 ಬಾರಿ ಸಂಸದರಾಗಿದ್ದರು. ಅವರ ಒಂದು ಇದರಲ್ಲಿ ಕೋಟಾದಡಿ ತಾವು ಏನಾದರೂ ಡಿಮ್ಯಾಂಡ್ ಮಾಡ್ತೀರಾ ಪಕ್ಷದ ವರಿಷ್ಠರಿಗೆ, DK ಶಿವಕುಮಾರ್ ಅವ್ರಿಗೆ, ಸಿದ್ದರಾಮಯ್ಯರಿಗೆ ನನಗೆ ಬೇಕು ಅಂತ? ನಾನು ಇವತ್ತು ತಮ್ಮ ಮುಂದೆ ಬಂದು ಮಾತನಾಡ್ತಿರೋ ಅಂಥದ್ದು ನನಗೆ ಸಚಿವ ಸ್ಥಾನ ಕೇಳಲಿಕ್ಕಲ್ಲ. ಇವತ್ತು ನಮ್ಮ ತಂದೆಯವರು ಶ್ರೀ ಅದ್ವೈನರವರು ಅವರು KPCC ಕಾರ್ಯಾಧ್ಯಕ್ಷರಾಗಿದ್ದರು. ಅವರು ಇದಕ್ಕೆ ಅರ್ಧವಾದಂಥ ವ್ಯಕ್ತಿ ಇದ್ದರು. ಅವರು ಡಿಸರ್ವಿಂಗ್ ಇದ್ದರು. ಯಾಕಂತಂದರೆ ಅವರು ಪಕ್ಷಕ್ಕೆ ನಿಷ್ಠಾವಂತವಾಗಿ ಅವರು ಸೇವೆಯನ್ನು ಮಾಡಿಕೊಂಡು ಹಲವಾರು ವರ್ಷಗಳಿಂದ ಬಂದಂಥದ್ದು. ಅವರು ಡಿಸರ್ವಿಂಗ್ ಇದ್ದರು. ಆದರೆ ಇವತ್ತು ಅವರು ನಮ್ಮಲ್ಲಿ ಇಲ್ಲ. ಆದರೂ ಕೂಡ ಇವತ್ತು ಹೊಸೊಬ್ಬರಿಗೆ ಮಾಡುವಂಥ ಒಂದು ಅವಕಾಶ ಇದೆ. ಆ ಸಂದರ್ಭದಲ್ಲಿ ಇವತ್ತು ಫಸ್ಟ್ ಟೈಮ್ ಮತ್ತು ಸೆಕೆಂಡ್ ಟೈಮ್ ಇದ್ದಿರೋಂಥ ಶಾಸಕರಲ್ಲಿ ಅನೇಕರು ಅರ್ಹರಿದ್ದಾರೆ. ಅವ್ರಿಗೆ ಯಾರಿಗಾರು ಒಂದು 5 ಜನ ಮಾಡಿ ಅಂತ ಈಗಾಗಲೇ ನಾವು ಮನವಿಯನ್ನು ಮಾಡಿ ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ ಅವರು ನಮಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಎಲ್ಲ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಯಾರಿದ್ದಾರೆ ಯಾರಿಗಾರು ಒಂದು 5 ಜನಕ್ಕೆ ಮಾಡಿಕೊಡಿ ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ತೀವಿ. ಸೊ ಇದಿಷ್ಟು ಶಾಸಕ ದರ್ಶನ್ ಧ್ರುವನಾರಾಯಣ್ ರವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ರಾಯ್ಡು ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಮಾಡಿಸಿದಂತ ಯಾಗ ಫಲಿಸಿತು. ಯಾಗದ ಬಗ್ಗೆ ಡಿಕೆ ಆಪ್ತ ಆಂಜನೇಯಲ್ಲೂ ಮಾತನಾಡಿದ್ದಾರೆ. ಬಳ್ಳಾರಿಯ ಬುಡಾ ಅಧ್ಯಕ್ಷರಾಗಿರುವಂತಹ ಆಂಜನೇಯ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿ ಅಂತ ಯಾಗವನ್ನ ನಾನು ಮಾಡಿಸಿದ್ದೆ ಅಂತ ಹೇಳಿದ್ದಾರೆ. ಸೊ ಆ ಯಾಗ ಫಲ ಕೊಟ್ಟಿದೆ. ಯಾಗದ ಬಗ್ಗೆ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ನಾನು ತಿಳಿಸಿರಲಿಲ್ಲ. ಬಳ್ಳಾರಿ ಬುಡಾ ಅಧ್ಯಕ್ಷರಾಗಿರುವಂತಹ ಆಂಜನೇಯರು ಕೊಟ್ಟಂತ ಹೇಳಿಕೆ ಇದು. ಚಂದ್ರಬಾಬು ನಾಯ್ಡು, ರೇವಂತ್ ರೆಡ್ಡಿ, KCR, ಜಗನ್ಮೋಹನ್ ರೆಡ್ಡಿ ಇದೇ ಯಾಗವನ್ನ ಮಾಡಿಸಿ ಸಿಎಂ ಆಗಿದ್ರು. ಸೊ ಹಾಗಾಗಿ ಈ ಯಾಗವನ್ನ ಮಾಡಿಸ್ಬೇಕು ಅಂತ ನನ್ನ ಕುಟುಂಬ ನಿರ್ಧಾರ ಮಾಡಿತ್ತು. ಹಾಗಾಗಿ ಈ ಯಾಗವನ್ನ ನಾವು ನೆರವೇರಿಸಿದ್ವಿ ಅಂತ ಈಗ ಹೇಳಿದ. ನಮ್ಮ ಜೊತೆ ಮಾತಾಡಲಿಕ್ಕೆ DK ಶಿವಕುಮಾರ್ ಅವರ ಅತ್ಯಾಪ್ತರಾದಂಥ JS ಆಂಜನೇಯಲು. ಇವರು ಈ ಹಿಂದೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತೇಳಿ ವಿಶೇಷವಾದಂಥ ಯಾಗ ಮಾಡಿದ್ರು. ಬನ್ನಿ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ, ಏನು ಹೇಳ್ತಾರೆ ಅಂತೇಳಿ. ಸರ್, DCM ಇದ್ದಾಗಲೇ ನೀವು ಒಂದು ಯಾಗ ಮಾಡಿದ್ರಿ, ಏನು ಸರ್ ಅದು? ಸರ್, ಈಗ ನಾನು ಸುಮಾರು ನಮ್ಮ ನಾಯಕರಾದಂಥ ಸನ್ಮಾನ್ಯ DK ಶಿವಕುಮಾರ್ ಜೊತೆಯಲ್ಲಿ 28 ವರ್ಷದಿಂದ ಜರ್ನಿಯಲ್ಲಿದ್ದೀನಿ. ಅವ್ರ ಕಷ್ಟವನ್ನು, ಅವ್ರ ಸುಖವನ್ನು ಎಲ್ಲ ಹತ್ತಿರದಿಂದ ನಾನು ನೋಡಿದ್ದೇನೆ. ಸಂದರ್ಭದಲ್ಲಿ ಇದೇ ರೀತಿಯಲ್ಲಿ ತೊಂದರೆ ಆಗ್ತಿದ್ರೆ ಒಂದು ದಿವಸ ನಮ್ಮ ಮಿಸ್ಸಸ್ ಏನೋ ಒಂದು ಪೂಜೆ ಮಾಡಿಸ್ಬೇಕ್ರಿ ಈ ಸಾಹೇಬ್ರದ್ದು. ಏನು ಪೂಜೆ ಮಾಡಿಸ್ಬೇಕು ಅಂತ ಸಂದರ್ಭದಲ್ಲಿ ಇಲ್ಲ ಒಂದು ಯಾಗ ಮಾಡಿಸೋಣ, ಸಾಹೇಬರು CM ಆಗಬೇಕು ಅಂತ ನಾವು ಸರ್ಚ್ ಮಾಡಿದ ಸಂದರ್ಭದಲ್ಲಿ ರಾಜಶ್ಯಾಮಲ ಯಾಗ ಮಾಡಿಸಿದ್ರೆ ಮುಖ್ಯಮಂತ್ರಿ ಎಲ್ಲ ಕಡೆ ಆಗಿದ್ದಾರೆ ಯಾಗ ಮಾಡಿದವರು ಅಂತ ನನಗೆ ಹೇಳಿದ್ರು. ಯಾಗ ಮಾಡಬೇಕು ಅಂದರೆ ಅಷ್ಟು ಈಜಿ ಅಲ್ಲ. ಏನು ಸ್ವಾಮಿ ಅಂದರೆ ಭಾರಿ ತೊಂದರೆ ಆಗ್ತದೆ, ಅದು ಏನೇನು ಎಫೆಕ್ಟ್ ಆದರೆ. ಆಯ್ತು ಬಿಡಿ, ಏನಾಗದೆ ಕೂಡ ನಾನು ಒಳ್ಳೆ ಮನಸ್ಸಿಂದ ಮಾಡ್ತಾಯಿದ್ದೀನಿ, ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದೀನಿ ಅಂಥೇಳಿ ನಾವು 108 ದಿವಸ ಶಿವಲಿಂಗಕ್ಕೆ ಪೂಜೆ ಮಾಡಿದ್ದೀವಿ. ದಿನ ಹಾಲು ಹಾಕಿ ನಾನೇ ಅಭಿಷೇಕ ಮಾಡಿ ನನ್ನ ಕೈಯಿಂದ ಮಾಡಿ 109 ದಿವಸ
ಯಾಗವನ್ನು ಚಾಲನೆ ಕೊಟ್ಟಿವಿ. ಈ ಯಾಗನ ಮಾಡುವ ಮುನ್ನ ಏನಾದರೂ ಹೇಳಿದ್ರ ನೀವು ಡಿ ಕೆ ಶಿವಕುಮಾರ್ ಅವರು? ನಾನು ಸಾಹೇಬರಿಗೆ ಏನೂ ಮಾತಾಡಿಲ್ಲ. ನನ್ನ ಕರ್ತವ್ಯ ನನ್ನ ದೇವರಿದ್ದಂಗೆ ಡಿ ಕೆ ಶಿವಕುಮಾರ್ ಅಂದರೆ. ಈ ಯಾಗ ಮಾಡೋದು ಯಾರ್ಯಾರು ಮಾಡಿದ್ರು ಸರ್ ಈ ಹಿಂದೆ? ಸರ್, ನನ್ನ ಮಾಹಿತಿಗೆ ಬಂದಿದ್ದೇನೆಂದರೆ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಮಾಡಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ ಅಂತಂದರು. ನಾನು ಎಂಕ್ವೈರಿ ಮಾಡಿದ ಸಂದರ್ಭದಲ್ಲಿ ಆಮೇಲೆ KCR ಅವರು ಕೂಡ ಮಾಡಿದ್ದಾರೆ ಈ ಯಾಗ ಅಂತ ಹೇಳಿದ್ರು. ಆಮೇಲೆ ಜಗನ್ ಅವರು ಕೂಡ ಮಾಡಿದ್ದಾರೆ, ರೇವಂತ್ ರೆಡ್ಡಿ ಕೂಡ ಮಾಡಿದ್ದಾರೆ. ಎಲ್ಲ ಈ ಯಾಗ ಮಾಡಿದವರೆಲ್ಲರೂ ಮುಖ್ಯಮಂತ್ರಿ ಆಗಿದ್ದಾರೆ. ಎಲ್ಲರೂ ಮುಖ್ಯಮಂತ್ರಿ ಆಗಿದ್ದಾರೆ. ಅವರೇ ಕೂತ್ಕೊಂಡು ಮಾಡಿದ್ದಾರೆ. ನಾನು ನಮ್ಮ ಸಾಹೇಬರ ಪರವಾಗಿ ಕಂಕಣ ಕಟ್ಕೊಂಡು ನಾನು ಮಾಡಿದ್ದೇನೆ. ನಾನು ನನ್ನ ಮಿಸ್ ಅವ್ರ ಪರವಾಗಿ ನಾನು ಮಾಡಿದ್ದೇನೆ. ಆ ಯಾಗ ಮಾಡೋ ಸಂದರ್ಭದಲ್ಲೇ ನಮಗೆ ಸೂಚನೆ ಕಾಣ್ತು. ನನಗೆ 6 ಸೆನ್ಸ್ ಚೆನ್ನಾಗಿ ಕೆಲಸ ಮಾಡ್ತದೆ, ಮುಂದೆ ಕೆಲಸ ಆಗ್ತದೆ ಇಲ್ಲ ಅಂತ. 6 ಸೆನ್ಸ್ ಅವತ್ತೇ ನನಗೆ ಹೇಳ್ತು ಇದು ಆಗ್ತದೆ ಕೆಲಸ ಅಂತ. ಕೆಲವು ಸಂದರ್ಭದಲ್ಲಿ ನಾವು ಅಟ್ ಎ ಟೈಮ್ 5 ಯಾಗ ಮಾಡಿದ್ದೀವಿ. ಒಂದು ಸುದರ್ಶನ ಯಾಗ, ಗಣಪತಿ ಯಾಗ, ಚಂಡ ಯಾಗ ಮತ್ತು ರಾಜಶ್ಯಾಮಲ ಯಾಗ. ಟೋಟಲ್ 5 ಅಟ್ ಎ ಟೈಮ್ ನಡೆದಿತ್ತು. ನನಗೆ ತಿಳ್ಮಟ್ಟು ನಾನು ಮೊದಲ ಬಾರಿಗೆ ನಾನು ಕೂತಿದ್ದೀನಿ ಆ ಪೂಜೆಗೆ. ನನಗೆ ವೈಬ್ರೇಷನ್ ಬರ್ತಿತ್ತು. ಅಂಥ ಪೂಜಾ ನಾವು ಇವತ್ತು ಮಾಡಿದ್ದೇವೆ. ನಮ್ಮ ಸ್ವಾಮೀಜಿ ಹೇಳಿದರು 6 ತಿಂಗಳಿಂದ 7 ತಿಂಗಳ ಒಳಗಡೆ ನಿಮ್ಮ ಸಾಹೇಬರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಈ ಯಾಗ ಆದಮೇಲೆ ಅಂತ. ಎಷ್ಟು ತಿಂಗಳಿಗೆ ಸರ್? 6 to 7 ಮಂತ್ಸಲ್ಲಿ ಆಗ್ತಾರಂತ ಹೇಳಿದರು. ಈಗ 6 ತಿಂಗಳಾಯಿತು. ಇದು DKC ಆಪ್ತರಾದಂಥ ಆಂಜನೇಯರ ಮಾತು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಡಿಕೆ ಶಿವಕುಮಾರ್ಗೆ ನಾಯಕತ್ವ, ಉದ್ಯಮಿ ಗುಣ ಇತ್ತು. ಡಿಕೆ ಶಿವಕುಮಾರ್ ಬಾಲ್ಯದ ಸ್ನೇಹಿತ ಮರಸಪ್ಪ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಾಲ್ಯದಿಂದಲೂ ನಾವು ಸ್ನೇಹಿತರು. SM ಕೃಷ್ಣ ಅವರು ನಮಗೆ ಆದರ್ಶ ಆಗಿತ್ತು. NSY ಚುನಾವಣೆ ಮಾಡುವಾಗ ಕೂಡ SM ಕೃಷ್ಣ ಅವರು ಸಲಹೆಯನ್ನ ಕೊಡ್ತಾ ಇದ್ರು DK ಶಿವಕುಮಾರ್ ಅವರಿಗೆ. DK ಶಿವಕುಮಾರ್ ಅವರ ಬಾಲ್ಯ ಸ್ನೇಹಿತ ಮರಸಪ್ಪ ರವಿ ಅವರು ಮಾತನಾಡಿದ್ದಾರೆ. ಅವರ ಸ್ನೇಹಿತ DK ಶಿವಕುಮಾರ್ ಈಗ CM ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ಹಲವು ವಿಚಾರಗಳನ್ನು ಅವರು ಮೆಲುಕು ಹಾಕೊಂಡಿದ್ದಾರೆ. ಶಿವಕುಮಾರ್ ಅವರು ಕರ್ನಾಟಕದ ನೂತನ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ DK ಶಿವಕುಮಾರ್ ಅವರ ಬಾಲ್ಯದ ಗೆಳೆಯ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮರಸಪ್ಪ ರವಿ ಅಂತ ಅವ್ರನ್ನೇ ಮಾತಾಡ್ತೀನಿ. ಸರ್, DK ಶಿವಕುಮಾರ್ ಅವರು ಎಷ್ಟು ವರ್ಷದಿಂದ ತಮಗೆ ಪರಿಚಯ? ಈಗ ಅವರು ನೂತನ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ನಮಗೆ ಸಣ್ಣ ಮಕ್ಕಳಿಂದ ಅವರೊಟ್ಟಿಗೆ ನಾವು ಇದ್ದೀವಿ. ಯಾಕೆಂದರೆ ಅವ್ರ ಅಜ್ಜಿ ಮನೆ ನಮ್ಮ ಮನೆಯಲ್ಲ ಅಕ್ಕಪಕ್ಕ. ಹಾಗಾಗಿ ಅವ್ರ ಅಜ್ಜಿ ಮನೆಗೆ ಬರಬೇಕಾದ್ರೆ ಅವರು ನಾವೆಲ್ಲ ಸಣ್ಣ ಮಕ್ಕಳಿಂದ ಆಟ ಆಡೋದಿದ್ದು ಜೊತೆಲಿರ್ತೀವಿ. ಅವರು ಏನಂತ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಮಾತ್ರ ನಮ್ಮ ಕನಕಪುರದಲ್ಲಿ ಅವರು ಸೆಂಟ್ ರೀಟಾ ಕಾಲೇಜಲ್ಲಿ ಸ್ಕೂಲಲ್ಲಿ ಸೇರಿದ್ರು. ಆಮೇಲೆ 2ನೇ ಕ್ಲಾಸ್ಗೆ 2nd ಸ್ಟ್ಯಾಂಡರ್ಡಿಂದ ರಾಜಾಜಿನಗರ ಇಲ್ಲಿಗೆ ಬಂದು ರಾಜಾಜಿನಗರದಲ್ಲಿ ಇಲ್ಲಿ ಅವರ ದೊಡ್ಡಮ್ಮ ಮನೆಯಲ್ಲಿ ಓದ್ಕೊಂಡು ಅಲ್ಲಿದ್ದರು. ಅವ್ರ ದೊಡ್ಡಪ್ಪ ಅವರು ಮಿಲ್ಟ್ರಿ ಇವರು. ಅವ್ರು ಭಾಳ ಶಿಸ್ತಾಗಿ ಬಡ್ದು ಅವ್ರಿಗೆಲ್ಲ ಭಾಳ ಶಿಸ್ತಾಗಿ ಅವ್ರಿಗೆಲ್ಲ ವಿದ್ಯೆ ಎಲ್ಲ ಕಲಿಸಿದಂಥವ್ರು. ಅವ್ರಿಗೇನಾದ್ರು 6th ಸ್ಟ್ಯಾಂಡರ್ಡ್ ಇರುವಾಗಲೇ ಅವ್ರ ತಂದೆಯವ್ರಿಗೆ ಪಟ್ಟಿಡ್ಕೊಂಡ್ರು ನಮಗೆ ಬೆಂಗಳೂರಲ್ಲಿ ಮನೆ ಬೇಕು ಅಂತ. ಆವಾಗ ಅವ್ರ ತಂದೆಯವರು ಬಸವೇಶ್ವರ ನಗರದಲ್ಲಿ ಒಂದು ಮನೆ ತೆಗೆದು ಇವ್ರನ್ನೆಲ್ಲ ಅಲ್ಲಿ ಓದಕ್ಕೆ ಇರಿಸಿದ್ರು. ಆಮೇಲೆ ಅವರು 8th ಬಂದ ತಕ್ಷಣ ಯಾವುದೋ ಒಂದು ಜಮೀನು ಅವ್ರು ಮಾರಾಟ ಮಾಡ್ತಾರೆ. ಆವಾಗಲೇ ಏನಂದರೆ ಅಲ್ಲಿ ಜಮೀನು ಮಾರಿದ್ರೆ ಬೆಂಗಳೂರಲ್ಲಿ ಜಮೀನು ತಗೊಳ್ಳೋದಾದ್ರೆ ನಾನು ಸೈನ್ ಹಾಕ್ತೀನಿ, ಇಲ್ಲ ಹಾಕಲ್ಲ ಅಂತ ಹೇಳಿ ಅವರು ಪಟ್ಟಿಡಿದು ಸುಂಕದ ಕಟ್ಟೆನಲ್ಲಿ 5 ಎಕರೆ ಜಮೀನು ಅವ್ರ ತಂದೆ ಕೈ ತೆಗ್ಸಿದ್ರು. ಅಂದರೆ ಅವಾಗಲೇ ಸಣ್ಣದು ಬಾಲ್ಯದಲ್ಲಿ ಅವ್ರಿಗೆ ನಾನು ಬಿಸ್ನೆಸ್ ಮಾಡಬೇಕು, ನಾನು ದೊಡ್ಡ ವ್ಯಕ್ತಿ ಆಗಬೇಕು, ನಾನು ರಾಜಕೀಯಕ್ಕೆ ಬರಬೇಕು ಅನ್ನೋ ಕನಸು ಅವಾಗಲೇ ಇತ್ತು. ಅವಾಗಲೇನಂತಂದರೆ ಎಲ್ಲ ಬೆರಳುಗಳಿಗೆ ಉಂಗುರ ಹಾಕೋದು, ಚೈನ್ ಹಾಕೋದು, ಮತ್ತು ಯಾವಾಗಲೂ ರೇಷ್ಮೆ ಬಟ್ಟೆನೇ ಹಾಕ್ತಿದ್ದವರು. 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಬರುವಾಗ ಶುರು ಆದ ತಕ್ಷಣ ರೇಷ್ಮೆ ಬಟ್ಟೆಗಳನ್ನೇ ಹಾಕ್ತಾಯಿದ್ದವರು. ಅವರ ಸ್ಟೈಲ್ ಏನಿತ್ತು ಅಂದರೆ ಈ ಥರ ಅಧಿಕಾರಕ್ಕೆ ಬರೋ ಅಂಥ ಸ್ಟೈಲು ಅವರ ಬಾಲ್ಯದಲ್ಲೇ ಇತ್ತು. ಸರ್, ಅಲ್ಲಿಂದ ಇಲ್ಲಿವರೆಗೂ ತಮಗೆ ಸಂಪರ್ಕದಲ್ಲಿದ್ದರೆ DK ಶಿವಕುಮಾರ್ ಅವರು? ನಾವು ಅವರು ಸಣ್ಣ ಮಕ್ಕಳಿಂದ ಇವತ್ತಿನವರೆಗೂ ನಾವು ಅವ್ರ ಜೊತೆಯಲ್ಲೇ ಇದ್ದೀನಿ. ನಾನು ಇಡೀ ಅವರು ಎಲ್ಲ ಎಲೆಕ್ಷನ್ನಲ್ಲೂ ನಾನು ಮೀಡಿಯಾದಲ್ಲಿ ನಾನು ಫೋಟೋ ವೀಡಿಯೋ ಎಲ್ಲ ಮಾಡೋದಿಲ್ಲ, ನಾನೇ. ಇವಾಗ ನಮ್ಗೆ 15-20 ಜನ ಇದ್ವಿ ನಾವು. ಆದರೆ ಮೊದಲು ನಾನು ಇದ್ದನೇ ಒಬ್ಬ. ನಾನು ಅವ್ರು ಎಲ್ಲೇ ಹೋಗಲಿ, ಅವ್ರು ಹೆಲಿಕಾಪ್ಟರ್ ಹೋಗಲಿ, ಫ್ಲೈಟಲ್ಲಿ ಹೋಗಲಿ, ಟ್ರೈನಲ್ಲಿ ಹೋಗಲಿ, ಅವರೊಟ್ಟಿಗೆ ನಾನು ಇಡೀ ರಾಜ್ಯವೆಲ್ಲ ನಾನು ಸುತ್ತಾ ಇದ್ದೆ. ನಾನೇ ಅವ್ರ ಜೊತೆಯಲ್ಲಿ ಬಾಲ್ಯದಿಂದ ಜೊತೆಲಿದ್ದೀನಿ. ಆ ಸಂದರ್ಭದಲ್ಲಿ ಅವರಲ್ಲಿ ನಾಯಕತ್ವದ ಗುಣ ಯಾವ ರೀತಿಯಾಗಿತ್ತು, ಲೀಡರ್ಶಿಪ್ ಕ್ವಾಲಿಟಿ ಹೇಗಿತ್ತು ಅಂತ? ಸರ್, ನಾಯಕತ್ವ ಅಂತ ಅಂದರೆ ಯೂತ್ ಕಾಂಗ್ರೆಸ್ ಇದರಲ್ಲೇ ಅವರು ಬಹಳ ಜನನ ಕಟ್ಟಿ ಅವರು ಹೋರಾಟ ಮಾಡಿದಂಥವ್ರು. ಹಾಗೂ ಹಲವಾರು ಮಂತ್ರಿಗಳ ಜೊತೆಯಲ್ಲಿ ಅವರಿದ್ದರು. SM ಕೃಷ್ಣ ಸಾಹೇಬ್ರ ಹೆಸರು ಹೇಳ್ಕೊಂಡು ಕಾಲೇಜಲ್ಲಿ ಎಲೆಕ್ಷನ್ ನಿಂತು ಇವರು SM ಕೃಷ್ಣ ಶಿಷ್ಯ ಅಂತ ಹೇಳಿ ಆವತ್ತಿನ ಕಾಲೇಜಲ್ಲಿ ಅವತ್ತು ನಿಂತು ಅವತ್ತೆಲ್ಲ ಕಾಲೇಜಲ್ಲಿ ವಿನ್ ಆಗಿದ್ದರು.
ನಾನು ಸಿ ಎಮ್ ಆಗೇ ಆಗ್ತೀನಿ ಅಂತ ಇತ್ತು. ನಾವು ಒಂದು 20 ವರ್ಷದಿಂದ ಇವ್ರು ಸಿ ಎಮ್ ಆಗೋ ಕನಸನ್ನು ಕಂಡಿದ್ದೋ, ಇವತ್ತು ಕನಸು ನೆರವೇರಿದ ನಮಗೆ ಭಾಳ ಸಂತೋಷ ಆಯಿತು. ಇದಿಷ್ಟು ಡಿ ಕೆ ಶಿವಕುಮಾರ್ ಅವರ ಬಾಲ್ಯದ ಸ್ನೇಹಿತರಾಗಿರುವಂಥ ಮರಸಪ್ಪ ರವಿ ಅವರು ಹೇಳ್ತಿರ್ತಕ್ಕಂಥ ಮಾತು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಕಾರ್ತಿಕ್, ನ್ಯೂಸ್ 8 ಕನ್ನಡ, ಬೆಂಗಳೂರು.